ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 10 ನಂಬರ್ ಕ್ರೋಶಾ ನೀಡಲ್ ನ ತಗೊಂಡಿದ್ದೀನಿ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡು ಬಟ್ಟೆಗೆ ಒಂದ್ಸಲ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ಹಾಕೊಳ್ತಾ ಇದೀನಿ. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡಿ ಬಟ್ಟೆಗೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಸೊ 4 ಚೈನ್ ಹಾಕಿ ಲಾಕ್ ಮಾಡಿದೀವಿ. ಈಗ ದಾರನ ಮೇಲೆ ಕೇಳ್ಕೊಂಡು ಈ ಮೀಡಿಯಂ ಸೈಜ್ ಫ್ಲವರ್ ಬೀಡ್ ನ ನಾನು ಇಲ್ಲಿ ತಗೊಂಡಿದ್ದೀನಿ. ನೀವು ಬೇಕಿದಲ್ಲಿ ರೌಂಡ್ ಬೀಡ್ ನ ಕೂಡ ತಗೊಳ್ಬಹುದು, ಕ್ರಿಸ್ಟಲ್ ಬೀಡ್ ಅಥವಾ ಕಟ್ಟಿಂಗ್ ಇರುವಂತ ಬೀಡ್, ಯಾವ ರೀತಿ ಬೀಡ್ ನ ಕೂಡ ತಗೊಳ್ಬಹುದು. ಸೊ ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಂಡಿದ ನಂತರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಬಟ್ಟೆಗೆ ನೀಡಲ್ನ ಹಾಕ್ಬೇಕು. ನೋಡಿ, ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ ಒಂದು ಲಾಕ್ ಆಗುತ್ತೆ. ಈಗ ಮತ್ತೆ ಇಲ್ಲಿಂದ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ನೀಡಲ್ ಹಾಕಿ ದಾರನ ಮೇಲಕ್ಕೆ ತಂದು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಸೇಮ್ ಮೀಡಿಯಂ ಸೈಜ್ ಫ್ಲವರ್ ಬೀಡ್ ಏನಿದೆ ಅದನ್ನ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿದ್ಮೇಲೆ ಬೀಡ್ ಲಾಕ್. ಅದಾದ ನಂತರ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ ನೋಡಿ. ಸೊ ಈಗ ಮತ್ತೆ 4 ಚೈನ್. ಸೊ ಇದೇ ರೀತಿಯಾಗಿ ಪೂರ್ತಿ ಹಾಕೊಂಡು ಹೋಗ್ಬೇಕಾಗುತ್ತೆ. 4 ಚೈನ್ ಬೀಡು, 4 ಚೈನ್ ಬೀಡು ಹಾಕೊಂಡು ಹೋಗ್ಬೇಕು. ಸೊ ಎಲ್ಲೂ ಕೂಡ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಬೇಸ್ ಲೈನ್ ಈಸಿ ಇದೆ ಮತ್ತು ಲಾಕ್ ಮಾಡುವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಟೈಟು ಮಾಡಬಾರ್ದು ಅಥವಾ ಲೂಸನು ಕೂಡ ಮಾಡಬಾರ್ದು. ಅಲ್ಲಿಂದ ಅಲ್ಲಿಗೆ ನೋಡ್ಕೊಂಡು ಕರೆಕ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಸೊ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಪೂರ್ತಿ ಸ್ಯಾರಿನ ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಪೂರ್ತಿ ಸ್ಯಾರಿ ಹಾಕಿದ್ದೀನಿ. ಈ ರೀತಿಯಾಗಿ ಕಾಣಿಸಿದೆ. ಸಾರಿ, ಲೇಸ್ ಹಾಕಿದ್ದೀನಿ. ಎಂಡಿಂಗ್ ವರ್ಗ ಹಾಕಿ ನೋಡಿ. ಲಾಸ್ಟ್ ಅಲ್ಲಿ ನಾನು 4 ಚೈನ್ ಹಾಕಿ ದಾರನ ಕಟ್ ಮಾಡಿಲ್ಲ, ಅಲ್ಲಿಗೆ ಬಿಟ್ಟಿದ್ದೀನಿ. ಸೊ ಎಂಡಿಂಗ್ ಅಲ್ಲಿ ಹಾಗೆ ಇಟ್ಕೊಂಡು ಈಗ ಇಲ್ಲಿಂದ 2 ಚೈನ್ ಹಾಕೋಬೇಕು ನೋಡಿ. 4 ಚೈನ್ ಹಾಕಿ ಏನ್ ಮಾಡಿರ್ತೀವಲ್ಲ ಅಲ್ಲಿಂದಾನೆ 2 ಚೈನ್ ಹಾಕಿ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ಬೇಕು. ಸೊ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಆಗುತ್ತೆ. ಸೊ ಮತ್ತೊಂದ್ಸಲ ಅದೇ 4 ಚೈನ್ ಗ್ಯಾಪ್ ಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು ನಾವು. ಮತ್ತೊಂದ್ಸಲ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ತೀನಿ. ಒಟ್ಟು 4 ಡಬಲ್ ಕ್ರೋಶೆನ ಆ 4 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ 2 ಚೈನ್ ಹಾಕಿರ್ತೀವಿ. ಅದಾದ್ಮೇಲೆ 4 ಚೈನ್ ಗ್ಯಾಪ್ ಗೆ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಇಲ್ಲಿ 4 ಚೈನ್ ಹಾಕೊಳ್ತಾ ಇದೀವಿ ನಾವು. 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಬೀಡ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಏನಿರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಮತ್ತೆ ಡಬಲ್ ಕ್ರೋಶೆನ ಹಾಕೊಳ್ತಾ ಇದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೆ ಒಂದು. ಸೊ ಈ ರೀತಿಯಾಗಿ ಮತ್ತೆ ಈ ಒಂದು 4 ಚೈನ್ ಗ್ಯಾಪ್ ಅಲ್ಲಿ 4 ಡಬಲ್ ಕ್ರೋಶೆನ ಹಾಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 4 ಹಾಕಿದೀನಿ. ಬೇಕಿದ್ದಲ್ಲಿ ನೀವು 5 ಕೂಡ ಡಬಲ್ ಕ್ರೋಶೆಸ್ ನ ಫಿಲ್ ಮಾಡ್ಬೋದು. 4 ಚೈನ್ ಏನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ. ಸೊ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ 4 ಡಬಲ್ ಕ್ರೋಶೆ ಮತ್ತೆ 4 ಚೈನ್, ನೆಕ್ಸ್ಟ್ 4 ಚೈನ್ ಅಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ 4 ಚೈನ್ ಹಾಕೊಳ್ತಾ ಇದೀನಿ. ಸೊ 4 ಚೈನ್ ಹಾಕಿ ಬೀಡ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಅಲ್ಲಿಗೆ ಸೂಜಿ ಮೇಲೆ ದಾರ ಸುತ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೊಳ್ತೀನಿ, ಮತ್ತೆ ಎರಡಕ್ಕೆ ಒಂದು ಮಾಡ್ಕೊಳ್ತೀನಿ, ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ಇಲ್ಲಿ ಮತ್ತೆ ಇದೇ ಈ ಒಂದು ಗ್ಯಾಪ್ಗೆ 4 ಚೈನ್ ಗ್ಯಾಪ್ಗೆ 4 ಡಬಲ್ ಕ್ರೋಶೆಸ್ ನ ಫಿಲ್ ಮಾಡ್ಕೊಳ್ತಾ ಇದೀನಿ ನೋಡಿ. ದಾರನ ಮೇಲೆ ತರಬೇಕು. ಫಸ್ಟ್ 2 ದಾರ ಒಂದ್ ಮಾಡೋದು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ಳೋದು. ಸೊ ಈ ರೀತಿಯಾಗಿ 4 ಡಬಲ್ ಕ್ರೋಶೆ, 4 ಚೈನು, 4 ಡಬಲ್ ಕ್ರೋಶೆ, 4 ಚೈನ್ ಈ ರೀತಿಯಾಗಿ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಮ್ ಬೇಕಿದ್ದಲ್ಲಿ ಫಸ್ಟ್ ಸ್ಟೆಪ್ ನಾವೇನ್ ಮಾಡಿರ್ತೀವಿ ಬೀಡ್ ಹಾಕಿ ಮಾಡಿರ್ತೀವಲ್ಲ ಅದನ್ನ ಸ್ಕಿಪ್ ಕೂಡ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈ ಸ್ಟೆಪ್ ನ ಕೂಡ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಬೀಡ್ ಆದ್ಮೇಲೆ
4 ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಗೆ 4 ಡಬಲ್ ಕ್ರೋಶೆಸ್ ನ ಫಿಲ್ ಮಾಡ್ಕೊಳ್ತಾ ಇದೀನಿ ನೋಡಿ. ನಿಮ್ಗೆ ಈ ರೀತಿಯಾಗಿ ಬಾಕ್ಸ್ ರೀತಿ ಕಾಣಿಸುತ್ತೆ. ಸೊ 4 ಕಂಬ 4 ಚೈನ್ 4 ಕಂಬ 4 ಚೈನ್ ಇದೇ ರೀತಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕು. ಸೊ ನಿಮ್ಗೆ ಇಲ್ಲಿ ಬಟ್ಟೆನ ಸೀದಾ ಇಟ್ಕೊಂಡಿದೀನಿ, ನಿಮ್ಗೆ ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಇಂದ ಕಾಣಿಸುತ್ತೆ ಅಂದ್ರೆ ಉಲ್ಟಾ ಕಾಣಿಸುತ್ತೆ, ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಸ್ಟಾರ್ಟಿಂಗ್ ಏನ್ ಕಂಬ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಅದಾದ ನಂತರ 4 ಚೈನ್ ಅಥವಾ 3 ಚೈನ್ ಹಾಕೊಳ್ಬಹುದು. ಸೊ ನಾನಿಲ್ಲಿ 3 ಚೈನ್ ಹಾಕೊಳ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಸುತ್ಕೊಂಡು 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಸೊ ಈಗ ಮತ್ತೊಂದ್ಸಲ ಅದೇ ಗ್ಯಾಪ್ ಅಲ್ಲಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದ್ ಮಾಡ್ಕೋಬೇಕು, ಮತ್ತೆ 2ಕ್ಕೆ ಒಂದ್ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು 2ಕ್ಕೊಂದು ಅಂದ್ರೆ ಒಟ್ಟು 4 ಡಬಲ್ ಕ್ರೋಶೆಸ್ ಫಿಲ್ ಮಾಡ್ಬೇಕಾಗುತ್ತೆ 4 ಚೈನ್ ಗ್ಯಾಪ್. ಈಗ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ 4 ಡಬಲ್ ಕ್ರೋಶೆಸ್ ಫಿಲ್ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ಚೈನ್ ಹಾಕೊಂಡ್ವಿ. 3 ಚೈನ್ ಹಾಕಿ ಅಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಗೆ 4 ಡಬಲ್ ಕ್ರೋಶೆ. ಅದಾದ್ಮೇಲೆ ಮತ್ತೆ 4 ಚೈನ್ 4 ಡಬಲ್ ಕ್ರೋಶೆ, 4 ಚೈನ್ 4 ಡಬಲ್ ಕ್ರೋಶೆ. ಈ ರೀತಿಯಾಗಿ ಎಂಡಿಂಗ್ ವರೆಗೂ ಹಾಕೊಂಡು ಹೋಗ್ಬೇಕಾಗುತ್ತೆ. ಈ ಸ್ಟೆಪ್ ಅಲ್ಲೂ ಬೇಕಿದ್ದಲ್ಲಿ ನೀವು 5 ಡಬಲ್ ಕ್ರೋಶೆ ಕೂಡ ಹಾಕೊಳ್ಬಹುದು. 5 ಡಬಲ್ ಕ್ರೋಶೆ 4 ಚೈನ್ 5 ಡಬಲ್ ಕ್ರೋಶೆ 4 ಚೈನ್ ಈ ರೀತಿಯಾಗಿ ಕೂಡ ಹಾಕೊಂಡು ಹೋಗ್ಬೋದಾಗುತ್ತೆ. ನಾನಿಲ್ಲಿ 4 ಡಬಲ್ ಕ್ರೋಶೆಸ್ ನ ಮಾತ್ರ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲಾ ಡಬಲ್ ಕ್ರೋಶೆಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕು, ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಆಗ್ಬಾರ್ದು. ನಿಮ್ಗೆ ಫಿನಿಶಿಂಗ್ ಅಷ್ಟಾಗಿ ನೀಟಾಗಿ ಬರೋದಿಲ್ಲ ಮತ್ತೆ ಚೆನ್ನಾಗೂ ಕೂಡ ಕಾಣಿಸೋದಿಲ್ಲ. ಹಾಗಾಗಿ ಕಂಬದ ಲೆಂತ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ. ಪೂರ್ತಿ ಎಂಡಿಂಗ್ ವರ್ಗ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ. ಅಲ್ಲಿ ನೋಡಿ 4 ಕಂಬಗಳಾದ್ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದೀನಿ. ಸ್ಟಾರ್ಟಿಂಗ್ ಹೆಂಗ್ ಮಾಡಿದೀವಿ ಅದೇ ರೀತಿನೇ. ಸೊ ಈಗ ಮತ್ತೆ ಬೇಸ್ ಏನ್ ತಗೊಂಡಿದೀವಿ ಸೇಮ್ ಕಲರೇ 6 ಎಳೆ ದಾರನ ಗಂಟ್ ಹಾಕೊಂಡು ತಗೊಂಡಿದೀನಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ದಾರನ ಲಾಕ್ ಸ್ಟಾರ್ಟಿಂಗ್ ಏನಿರುತ್ತೆ ದಾರದ ಮೇಲೆ ಅದ್ರ ಮೇಲೇನೆ ಲಾಕ್ ನ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಲಾಕ್ ನ ಮಾಡ್ಕೊಂಡೆ. ಆ 3 ಚೈನ್ ಗ್ಯಾಪ್ ಗೆ ಒಂದು ಸಿಂಗಲ್ ಕ್ರೋಶೆ ಆಯ್ತು. ಈಗ ಮತ್ತೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ನೋಡಿ. ಸೊ 2 ಸಿಂಗಲ್ ಕ್ರೋಶೆ ಆದ ನಂತರ ಈಗ ಇಲ್ಲಿಂದ 4 ಚೈನ್ ಹಾಕೊಳ್ತೀನಿ ನೋಡಿ. ಸೊ 4 ಚೈನ್ ಹಾಕಿ 4ನೇ ಕಂಬ ಏನಿರುತ್ತೆ ಆ ಹೋಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 4ನೇ ಕಂಬದ ಹೋಲಿಗೆ ಲಾಕ್ ಮಾಡ್ಕೊಂಡು ಈಗ ಮತ್ತೊಂದ್ಸಲ 4 ಚೈನ್ ಹಾಕಿ ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಆದ್ಮೇಲೆ ಫಸ್ಟ್ ಕಂಬ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. 4 ಚೈನ್ ಆದ್ಮೇಲೆ ಫಸ್ಟ್ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 2 ಟೈಮ್ಸ್ ನಾವಿಲ್ಲಿ 4 ಚೈನ್ ಹಾಕೊಂಡಿದೀವಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ನೋಡಿ 1 2 ಸಲ ಹಾಕೊಂಡಿದೀವಿ. ಈಗ ಇಲ್ಲಿಂದ 3 ಚೈನ್ ಹಾಕೊಳ್ಬೇಕು ನೋಡಿ. 1 2 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. 2 ಸಲ ದಾರನ ಸುತ್ಕೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, ಮತ್ತೆ ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕು. ಅಲ್ಲಿಗೆ ಒಂದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಸೊ 3 ಚೈನ್ ಹಾಕಿ ಟ್ರಿಪಲ್ ಕ್ರೋಶೆ ಹಾಕಿದೀವಿ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು. ಸೊ ಮತ್ತೊಂದು ಟ್ರಿಪಲ್ ಕ್ರೋಶೆನ ಮಾಡ್ಕೊಂಡ್ವಿ. ಸೊ 2 ಟ್ರಿಪಲ್ ಕ್ರೋಶೆ ಆದ್ಮೇಲೆ ಈಗ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಅದೇ ಗ್ಯಾಪ್ಗೆ ಮತ್ತೊಂದು ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡಿ ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಸೂಜಿ ಮೇಲೆ 4 ದಾರಗಳಿರುತ್ತೆ, 2ಕ್ಕೊಂದು ಮಾಡ್ಕೋಬೇಕು. ಸೊ ಇಲ್ಲಿ ಏನಂದ್ರೆ ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀವಿ, 3 ಚೈನ್ ಹಾಕಿ 2 ಟ್ರಿಪಲ್ ಕ್ರೋಶೆ, 3 ಚೈನ್ ಹಾಕಿ 2 ಟ್ರಿಪಲ್ ಕ್ರೋಶೆ. ಈ ರೀತಿಯಾಗಿ ಒಟ್ಟು 8 ಟ್ರಿಪಲ್ ಕ್ರೋಶೆ 4 ಚೈನ್ ಗ್ಯಾಪ್ ಅಲ್ಲಿ ಬರ್ಬೇಕಾಗುತ್ತೆ. 8 ಟ್ರಿಪಲ್ ಕ್ರೋಶೆ ಬರ್ಬೇಕು ಮತ್ತು 5 ಸಲ 3 ಚೈನ್ ಹಾಕೊಂಡಿರ್ಬೇಕಾಗತ್ತೆ.
ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿರ್ತೀವಿ, ಹಾಗಾಗಿ ಸ್ಟಾರ್ಟಿಂಗು ಮತ್ತೆ ಎಂಡಿಂಗ್ ಅಲ್ಲಿ 3 ಚೈನ್ ಬರುತ್ತೆ. ಒಟ್ಟು 5 ಸಲ 3 ಚೈನ್ ಬರುತ್ತೆ. 5 ಸಲ 3 ಚೈನ್ ಬರುತ್ತೆ ಮತ್ತು 4 ಜೋಡಿ ಟ್ರಿಪಲ್ ಕ್ರೋಶನ ಹಾಕೋಬೇಕು. ಅಲ್ಲಿಗೆ ಒಟ್ಟು 8 ಟ್ರಿಪಲ್ ಕ್ರೋಶಗಳು ಆಗ್ತವೆ. ಟ್ರಿಪಲ್ ಕ್ರೋಶಗಳೆಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಸೊ ಆ ರೀತಿಯಾಗಿ ಕಂಬನ ಹಾಕೋಬೇಕಾಗುತ್ತೆ. ಈಗ ಮತ್ತೊಮ್ಮೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಮಾಡ್ಕೊಳ್ತೀನಿ, ಮತ್ತೆ 2ಕ್ಕೊಂದು ಮಾಡ್ಕೊಳ್ತೀನಿ, ಲಾಸ್ಟ್ 2ಕ್ಕೆ 1 ಮಾಡ್ಕೊಳ್ತೀನಿ. ಒಟ್ಟು ನೋಡಿ ಇಲ್ಲಿ ಕೌಂಟಿಂಗ್ ತಗೊಳ್ಬಹುದು, 8 ಕಂಬಗಳಾಗಿದೆ. ಈಗ ಇಲ್ಲಿಂದ 3 ಚೈನ್, 5th 3 ಚೈನ್ ಹಾಕಿ ಅಲ್ಲಿ 4ನೇ ಕಂಬದ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್ ಹಾಕಿ ಅಲ್ಲಿ 4 ಚೈನ್ ಆದ್ಮೇಲೆ ಫಸ್ಟ್ ಕಂಬ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್, ಮಾಡಿ ಅಲ್ಲಿ 4ನೇ ಕಂಬ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಬೇಕಿದ್ರೆ 3 ಚೈನ್ ಕೂಡ ಹಾಕೋಬಹುದು. ಅಲ್ಲಿಗೆ ನಿಮ್ಗೆ ಎಷ್ಟು ಚೈನ್ಗಳು ಇಡ್ಸತ್ತೋ ಅಷ್ಟು ಚೈನ್ಗಳನ್ನ ಹಾಕೋಬೇಕಾಗುತ್ತೆ. ಈಗ ಮತ್ತೆ 4 ಚೈನ್ ಹಾಕಿ 4 ಚೈನ್ ಆದ್ಮೇಲೆ ಫಸ್ಟ್ ಕಂಬ ಇರುತ್ತಲ್ಲ ಅದಕ್ಕೆ ಲಾಕ್ ನ ಮಾಡ್ಕೊಳ್ತೀನಿ. ಇಲ್ಲಿ ನಮ್ಗೆ ಒಂದು ಆರ್ಚ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಬರಬೇಕು. ಆರ್ಚ್ ಆದ್ಮೇಲೆ ನೋಡಿ 3 ಟೈಮ್ಸ್ ಹಾಕೊಂಡಿದ್ದೀನಿ. ಸೊ ಈ ರೀತಿ 3 ಟೈಮ್ಸ್ 4 ಚೈನ್ ಆದ್ಮೇಲೆ ಸೂಜಿ ಮೇಲೆ ಇಲ್ಲಿಂದ 3 ಚೈನ್ ಹಾಕೊಳ್ಬೇಕು. ಸೊ 3 ಚೈನ್ ಹಾಕಿ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು 4 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಸೊ 1 ಸಲ 3 ಚೈನ್ 2 ಟ್ರಿಪಲ್ ಕ್ರೋಶೆ, 1 ಸಲ 3 ಚೈನ್ 2 ಟ್ರಿಪಲ್ ಕ್ರೋಶೆ. ಈ ರೀತಿಯಾಗಿ 4 ಚೈನ್ ಗ್ಯಾಪ್ ಅಲ್ಲಿ 8 ಟ್ರಿಪಲ್ ಕ್ರೋಶೆ ಹಾಕೋಬೇಕು. 5 ಸಲ ನಿಮ್ಗೆ 3 ಚೈನ್ ಅನ್ನೋದು ಬರಬೇಕಾಗುತ್ತೆ. ಸೊ ಆ ರೀತಿಯಾಗಿ ಈ ಒಂದು ಆರ್ಚ್ ನ ಫಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ಕೊಂಡು ನೋಡಿ 5th ಟೈಮ್ ನಾನೀಗ 3 ಚೈನ್ ಹಾಕೊಂಡಿದ್ದೀನಿ. ಕೌಂಟ್ ಮಾಡ್ಕೊಳ್ಬಹುದು. 5th ಟೈಮ್ 3 ಚೈನ್ ಹಾಕಿದೀನಿ. ಈಗ ಇದನ್ನ ಅಲ್ಲಿ 4ನೇ ಕಂಬದ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ 4ನೇ ಕಂಬದ ಹೋಲ್ ಗ್ಯಾಪ್ಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಅಂದ್ರೆ ಈಗ ಒಟ್ಟು 3 ಟೈಮ್ಸ್ 4 ಚೈನ್ ಹಾಕೊಳ್ಬೇಕು. ಸೊ 3 ಟೈಮ್ಸ್ 4 ಚೈನ್ ಹಾಕಿ ಮತ್ತೆ ಇದೇ ರೀತಿ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಈ ರೀತಿ ಎಂಡಿಂಗ್ ವರ್ಗು ಹಾಕೊಂಡು ಹೋಗ್ಬೇಕು. ಪೂರ್ತಿ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಆರ್ಚ್ ಒಂಚೂರು ಈ ಸ್ಟೆಪ್ ಅಲ್ಲಿ ಬೆಂಡ್ ಆಗಿರೋ ತರ ಕಾಣಿಸ್ಬೋದು. ನೆಕ್ಸ್ಟ್ ಸ್ಟೆಪ್ ಕರೆಕ್ಟ್ ಆಗುತ್ತೆ. ಸೊ ನೋಡಿ ಎಕ್ಸ್ಟ್ರಾ ಥ್ರೆಡ್ ಏನೇ ಇದ್ರು ಬ್ಯಾಕ್ ಸೈಡ್ ಡಿಸೈನ್ ಹಿಂದ್ಗಡೆ ಬರೋ ರೀತಿ ಹಾಕೊಂಡು ಹೋಗ್ಬೇಕಾಗುತ್ತೆ ಕ್ರೋಶನ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಸ್ಟಾರ್ಟಿಂಗ್ ಏನ್ ಲಾಕ್ ಇರುತ್ತೆ ದಾರದ ಮೇಲೆ ಅಲ್ಲಿಗೆನೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಏನ್ ದಾರ ತಗೊಂಡಿದೀವಿ ಅದೇ ಕಲರ್ ತಗೊಂಡಿದೀನಿ. ಸೊ ಇಲ್ಲಿ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ 3 ಚೈನ್ ಹಾಕಿ ಅಲ್ಲಿ ಲಾಕ್ ಇರುತ್ತಲ್ಲ ಸೊ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಅಥವಾ ನೀವು ಬೇಕಿದ್ರೆ ಸಿಂಗಲ್ ಕ್ರೋಶನ್ ಕೂಡ ಹಾಕೋಬಹುದು. ಸೊ ಈಗಲಿಂದ 4 ಚೈನ್, ಸೊ 4 ಚೈನ್ ಹಾಕಿ ಲಾಕ್ ಇರುತ್ತಲ್ಲ ಫಸ್ಟ್ ಲಾಕ್ 4 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಈಗ ಸೂಜಿ ಮೇಲೆ 1 ಸಲ ದಾರ ಸುತ್ಕೊಳ್ಬೇಕು. ಫಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಆಯ್ತು. ಈಗ ಅದೇ ರೀತಿ ಒಟ್ಟು 4 ಡಬಲ್ ಕ್ರೋಶೆನ ಒಂದು 3 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೊಂದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ 4 ಡಬಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 2 ಟ್ರಿಪಲ್ ಕ್ರೋಶೆಗಳ ಮಧ್ಯೆ ನೀಡಲ್ನ ಹಾಕ್ಬೇಕು. 2 ಟ್ರಿಪಲ್ ಕ್ರೋಶೆಗಳ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ನೆಕ್ಸ್ಟ್ ಅಲ್ಲಿ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಸೂಜಿ ಮೇಲೆ ದಾರ ಸುತ್ಕೊಂಡು 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಕೋಬೇಕು ಮತ್ತು ಸೆಕೆಂಡ್ 2 ದಾರ 1 ಮಾಡ್ಕೋಬೇಕು. ಡಬಲ್ ಕ್ರೋಶೆನ
ಮಾಡ್ಕೊಳ್ಬೇಕಾಗತ್ತೆ. ಸೊ ಬಿಗಿನರ್ಸ್ಗೆ ಇದು ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರೆ ಒಂದು ಚೈನ್ ಹಾಕಿನೂ ಡಬಲ್ ಕ್ರೋಶನ ಮಾಡ್ಕೋಬಹುದು. ಸೊ ನೋಡಿ, ಎರಡಕ್ಕೊಂದು ಮಾಡ್ಕೋಬೇಕು, ಮತ್ತೆ ಎರಡಕ್ಕೆ ಒಂದು. ಸೊ ಎರಡನೇ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ತರ ದಾರಗಳು ಮಿಸ್ ಆಯ್ತು ಅಂದ್ರೆ ಅಲ್ಲಿಂದನೇ ರಿಮೂವ್ ಮಾಡಿ ಮತ್ತೆ ಫಸ್ಟ್ ಇಂದ ಹಾಕೋದು ಒಳ್ಳೇದು. ಸೊ ಎರಡಕ್ಕೊಂದು ಎರಡು ಕಂಬ ಆಯ್ತು. ಈಗ ಮತ್ತೆ ಮೂರನೇ ಕಂಬನ ಹಾಕೊಳ್ತಾ ಇದೀನಿ. ಸೆಕೆಂಡ್ 3 ಚೈನ್ ಇತ್ತಲ್ಲ ಅಲ್ಲಿ. ಸೊ ಮತ್ತೆ 4ನೇ ಕಂಬ ಅದೇ ಗ್ಯಾಪ್ ಇದೆ. ಈಗ ಇಲ್ಲಿ ಸೆಕೆಂಡ್ 2 ಟ್ರಿಪಲ್ ಕ್ರೋಶಗಳ ಮಧ್ಯೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಿಮ್ಗೊಂದು ಪೆಟಲ್ ರೀತಿ ಫಾರ್ಮ್ ಆಗುತ್ತೆ ಇಲ್ಲಿ ಒಂದು ಡಿಸೈನ್. ಸೊ ಈಗ ಮತ್ತೆ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಈ ರೀತಿ 2 ಕಂಬ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ 2 ಕಂಬ ಮಾಡಿ ಅದಾದ್ಮೇಲೆ ದಾರಾನ ಮೇಲೆ ಕೇಳ್ಕೊಳ್ತೀನಿ ನೋಡಿ. ಸೊ ಇಲ್ಲಿ ಬೀಡ್ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ದಾರಾನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಸೈಜ್ ರೌಂಡ್ ಬೀಡ್ ನ ನಾನು ಇಲ್ಲಿ ತಗೊಂಡಿದ್ದೀನಿ. ಬೀಡ್ ನ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು ಒಂದ್ಸಲ, ಮತ್ತೆ ಅದೇ ರೀತಿ 2 ಕಂಬನ ಕಂಟಿನ್ಯೂ ಮಾಡ್ಕೋಬೇಕು. ಸೊ 2 ಕಂಬ ಹಾಕಿ ಒಂದು ಬೀಡು, ಮತ್ತೆ ಈಗ 2 ಕಂಬನ ಹಾಕೊಳ್ಬೇಕಾಗುತ್ತೆ. ಸೊ ಬೇಕಿದ್ರೆ ನಾವು ಮಾಡ್ಕೊಳ್ಳುವಂತ 5 ಪೆಟಲ್ಸ್ಗೆ ಬೀಡ್ಗಳನ್ನ ಹಾಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಈ ರೀತಿ ಸೆಂಟ್ರಲ್ ಏನ್ ಬರುತ್ತೆ 3ನೇ ಪೆಟಲ್ ಅಲ್ಲಿಗೆ ಬೀಡ್ನ ಹಾಕೋಬಹುದು. ಅಥವಾ ಬೀಡ್ ಬೇಡ ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಕಿಪ್ ನ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ 4 ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 2 ಟ್ರಿಪಲ್ ಕ್ರೋಶಗಳ ಮಧ್ಯೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 4th ಪೆಟಲ್ ನ ಮಾಡ್ತಾ ಇದೀನಿ. ಅಂದ್ರೆ 4 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಬೇಕಿದ್ದಲ್ಲಿ ಇಲ್ಲಿ 5 ಡಬಲ್ ಕ್ರೋಶನ ಕೂಡ ಹಾಕೊಳ್ಬಹುದು. ಸೊ ಓವರ್ಲ್ಯಾಪ್ ಆಯ್ತು ಅಂತಂದ್ರೆ ನೋಡ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಸೊ ನನಗೆ 4 ಡಬಲ್ ಕ್ರೋಶಗಳು ಕರೆಕ್ಟ್ ಆಗಿ ಬಂದಿದೆ. ಸೊ ನೀವಲ್ಲಿ ಬೇಕಿದ್ದಲ್ಲಿ 3 ಚೈನ್ ಏನ ಹಾಕೊಳ್ತೀರಾ, 2 ಟ್ರಿಪಲ್ ಕ್ರೋಶ 3 ಚೈನ್ ಅಲ್ಲಿಗೆ 2 ಚೈನ್ ಕೂಡ ಹಾಕೊಳ್ಬಹುದು. ಸೊ ನಿಮ್ಗೆ ಇಷ್ಟ ಬಂದಿದ್ದ ರೀತಿ ಸಣ್ಣ ಪುಟ್ಟ ಚೇಂಜಸ್ ನ ಮಾಡ್ಕೊಳ್ಬಹುದಾಗುತ್ತೆ. ಈ ರೀತಿ ನೋಡಿ 4 ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 2 ಟ್ರಿಪಲ್ ಕ್ರೋಶಗಳ ಮಧ್ಯೆ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ನೆಕ್ಸ್ಟ್ 3 ಚೈನ್ ಅಲ್ಲಿ 4 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ. ಸೊ ತುಂಬಾ ಈಸಿ ಇದೆ, ಅಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಬೋದು. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರೋದಿಲ್ಲ. ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ನಮ್ಗೆ ಬರೀ ಥ್ರೆಡ್ ವರ್ಕ್ ಬೇಕು, ಬೀಡ್ಸ್ ಕಡಿಮೆ ಬೇಕು, ಅಂದ್ರೆ ಆರ್ಚ್ ಸ್ವಲ್ಪ ದೊಡ್ಡದಾಗಿ ಬರ್ಬೇಕು ಅಂತ ಕೇಳ್ತಾರಲ್ಲ, ಅಂತವರಿಗೆ ನೀವು ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಬೋದು. ಸೊ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಅಲ್ಲಿ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಒಳಗಡೆ ಅಂದ್ರೆ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಒಳಗಡೆ ಒಂದ್ಸಲ ಲಾಕ್ ಮಾಡ್ಕೊಂಡೆ, ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೇವೆ. ಇಷ್ಟೇ ನೋಡಿ ಡಿಸೈನ್, ಒಂದು ಆರ್ಚ್ ಫಿನಿಶ್ ಆಗುತ್ತೆ. ಈಗ ಮತ್ತೆ ಅಲ್ಲಿ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಅಲ್ಲಿ ಒಂದ್ಸಲ ಲಾಕ್, ಮತ್ತೀಗ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಫಸ್ಟ್ 3 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶನ ಕಂಟಿನ್ಯೂ ಮಾಡೋದು. ಸೊ ಒಂದು 3 ಚೈನ್ ಗ್ಯಾಪ್ ಅಲ್ಲಿ 4 ಡಬಲ್ ಕ್ರೋಶ ಮಾಡ್ಕೋಬೇಕು. 2 ಟ್ರಿಪಲ್ ಕ್ರೋಶಗಳ ಮಧ್ಯೆ ಲಾಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ 3 ಚೈನ್ ಅಲ್ಲಿ 4 ಡಬಲ್ ಕ್ರೋಶ ಮತ್ತೆ ಟ್ರಿಪಲ್ ಕ್ರೋಶಗಳ ಮಧ್ಯೆ ಲಾಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾಗಿ ಪೂರ್ತಿ ಆರ್ಚ್ ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ಬೇಕಿದ್ದಲ್ಲಿ ಸೆಂಟ್ರ್ ಪೆಟಲ್ ಏನ್ ಬರುತ್ತೆ ಅಲ್ಲಿ 2 ಕಂಬ ಆದ್ಮೇಲೆ ಒಂದು ಬೀಡ್ ಆಡ್ ಮಾಡಿದೀನಿ. ಆ ರೀತಿ ಆಡ್ ಮಾಡ್ಕೊಂಡು ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಸೊ ನಾನಿಗೆ ನಿಮ್ಗೆ ಬೀಡ್ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ, ಹಾಕ್ದಿಲ್ಲ ಅಂದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸಿದೀನಿ. ಸೊ ಆಮೇಲೆ ನಾನು ಬೀಡ್ ನ ಹಾಕ್ತೀನಿ. ಸೊ ಫುಲ್ ಫಿನಿಶ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಡಿಸೈನು, ನೋಡ್ತಾ ಇರ್ಬೋದು. ಎಲ್ಲೂ ಕೂಡ ಫ್ಲಿಪ್ ಆಗೋದಿಲ್ಲ, ಆರ್ಚ್ ನೀಟಾಗಿ ಬರುತ್ತೆ. ಸೊ ಒಂದ್ಸಲ ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಸೊ ನೋಡಿ ಪೂರ್ತಿ ಫಿನಿಶ್ ಆಗಿದೆ, ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ನಾನು 147 ದಾರನ ಕುಚ್ಚನ್ನ ಕಟ್ಟಿದ್ದೀನಿ ಆರ್ಚ್ ಅಷ್ಟೇ ಲೆಂತ್ಗೆ. ಸೊ ಕುಚ್ಚು ಕಟ್ಟದ್ಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಮರಿದಲ್ಲೇ ಈ ಡಿಸೈನ್ ನ ಟ್ರೈ ಮಾಡಿ
ಮತ್ತು ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.